ಹಾಯ್ ಎಲ್ಲರಿಗೂ ನಮಸ್ಕಾರ. ಕೈಚೀಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 90ರ ದಶಕದಲ್ಲಿ ಭಾರತ ಚಿತ್ರರಂಗದಲ್ಲಿ ಅತ್ಯುತ್ತಮ ಚಿತ್ರ ಕೊಟ್ಟ ಕನ್ನಡ ಸಿನಿಮಾಗಳು ಈಗ ಬಿಡುಗಡೆಯಾದ ಚಿತ್ರಗಳಿಗೆ ಥಿಯೇಟರ್ ಸಿಗದೆ ಪೇಚಾಡುವಂತಾಗಿದೆ. ಕೆಲವು ಸಿನಿಮಾಗಳು ಕತೆ, ನಿರ್ದೇಶನ, ಪ್ರಬುದ್ಧ ನಟರ ಕೊರತೆಯಿಂದಾಗಿ ಸೋತಿದ್ದೂ ಇದೆ. ಚಿತ್ರಮಂದಿರಗಳು ಇಂಥ ಸೋಲುಗಳಿಂದ ಬಡಕಲಾಗಿ ತೆರೆಮರೆಗೆ ಸರಿದುಕೊಂಡಿದ್ದು. ಈ ಎಲ್ಲ ವಿಷಯಗಳಿಗೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ನಮ್ಮ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರುಗಳಿದ್ದಾರೆ. ಆದರೆ ಅವರ ಸಿನಿಮಾಗಳು ಮಾತ್ರ 3-4 ವರ್ಷಗಳಿಗೊಮ್ಮೆ ಬರುವಾಗ ಇಲ್ಲಿ ಚಿತ್ರಮಂದಿರಗಳು ಹಸಿವಿನಿಂದ ಬಳಲಿ ಬೆಂಡಾಗಿರುತ್ತದೆ. ಈಗ ಚಿತ್ರಗಳು ಗೆಲ್ಲಬೇಕು, ಚಿತ್ರರಂಗ ಉಳಿಯಬೇಕು ಎನ್ನುವುದಕ್ಕಿಂತ ನಾವು ಎನ್ನುವುದು ಎದ್ದು ಕಾಣಿಸುತ್ತಿದೆ. ನಾವೆಲ್ಲ ಒಂದೇ, ಈ ಕನ್ನಡ ಚಿತ್ರರಂಗಕ್ಕಾಗಿ ದುಡಿಯಬೇಕು ಎನ್ನುವುದರ ಪರಿಕಲ್ಪನೆ ಇಲ್ಲದೆ ಸ್ವಾರ್ಥಕ್ಕಾಗಿ ಅಷ್ಟೇ ಸಿನಿಮಾಗಳನ್ನು ಮಾಡುತ್ತಿದ್ದಂತೆ ಕಾಣಿಸುತ್ತಿದೆ. ಅಂಬರೀಷ್ ಅವರ ಅಗಲುವಿಕೆಯ ನಂತರ ಯಾವ ದಂಡನಾಯಕರಿಲ್ಲದೆ ಚಿತ್ರರಂಗ ಬಳಲುತ್ತಿರುವುದು ಒಂದೆಡೆಯಾದರೆ, ಮೇರು ನಟರೆಲ್ಲ ನಾವಾಯಿತು, ನಮ್ಮ ಸಿನಿಮಾ ಆಯಿತು ಅಂದುಕೊಂಡಿದ್ದಾರೆ. ಯಾರಿಗೂ ತಲೆಬಾಗುವ ಪ್ರಶ್ನೆ ಇಲ್ಲವೆಂಬಂತೆ ಇರುವ ನಟರುಗಳಾದರೆ, ಒಳ್ಳೆಯ ಕತೆಗಳ ಆಯ್ಕೆಯಲ್ಲಿ ವಿಫಲವಾಗಿ ಸಿನಿಮಾಗಳು ಮೇಲೇಳದೆ ಇದನ್ನು ಮೀರಿ ಬರುವಂಥ ಸಿನಿಮಾಗಳು ಪರಭಾಷೆಯ ಸಿನಿಮಾಗಳ ಹಾವಳಿಗೆ ಸ್ಕ್ರೀನ್ ಸಿಗದೆ ಮೂಲೆ ಗುಂಪಾಗುತ್ತಿದೆ. 90ರ ದಶಕದಲ್ಲಿ 7-8 ಹೀರೋಗಳು 3-5 ತಿಂಗಳಲ್ಲಿ ಒಂದೊಂದು ಸಿನಿಮಾ. ಆ ಸಿನಿಮಾಗಳು 50-100 ದಿನಗಳ ಕಾಲ ಓಡ್ತಾ ಇರುವಂಥದ್ದು. ಇಲ್ಲಿ ಚಿತ್ರಮಂದಿರ ದಷ್ಟಪುಷ್ಟವಾಗಿತ್ತು. ಈಗ ಅಂಥ ಪ್ರಯೋಗಗಳು ನೆಲಕಚ್ಚಿದೆ. ಸಿನಿಮಾಕ್ಕೆ ಹಾಕಿರುವ ಹಣ ಬರದೆ ಪೇಚಾಡುವ ಸ್ಥಿತಿ ಬಂದಿದೆ. ಇದು ಈಗಿನ ಚಿತ್ರರಂಗದ ಸ್ಥಿತಿಯಾಗಿದೆ. ಆದಷ್ಟು ಬೇಗ ಈ ಪರಿಸ್ಥಿತಿಯಿಂದ ಪಾರಾಗಲಿ. ಕನ್ನಡ ನಟರು ಒಂದಾಗಿ ಕನ್ನಡ ಚಿತ್ರರಂಗಕ್ಕಾಗಿ ದುಡಿಯಲಿ ಎಂದು ಆಶಿಸುತ್ತಾ, ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.